BMRCL ಅವರು ನಾಳೆ ಬೆಳಗ್ಗೆಯಿಂದ ಏನು 5% ಮೆಟ್ರೋ ರೇಟ್ ಹೈಕ್ ತಿರ್ಗಾ ಮಾಡ್ತೀವಿ ಅಂತ ಪ್ರಸ್ತಾಪ ಮಾಡಿದ್ರು ರಾಜ್ಯ ಸರ್ಕಾರದ ಒತ್ತಾಯದ ಮೇಲೆ. ಅದನ್ನ ತಾತ್ಕಾಲಿಕವಾಗಿ ಕೇಂದ್ರ ಸರ್ಕಾರದ ಒತ್ತಾಯದ ಮೇಲೆ ನಿಲ್ಲಿಸಲಾಗಿದೆ. ಇಟ್ಸ್ ಅ ಟೆಂಪರರಿ ಹೋಲ್ಡ್. ಕಳೆದ 8-10 ತಿಂಗಳಿಂದ ಯಾವಾಗಿಂದ ಈ 105% ಫೇರ್ ಇನ್ಕ್ರೀಸ್ ಮಾಡಿದ್ರು ಆಗಿಂದ ನಾವು ಹೋರಾಟ ಮಾಡ್ತಾನೆ ಇದ್ವಿ. ಇದು ಅನ್ರೀಸನಬಲ್ ಆಗಿದೆ. ಸಾಮಾನ್ಯ ಜನರಿಗೆ ಕೈ ಎಟ್ಕಕ್ಕಾಗದಲ್ಲೇ ಇರುವಂಥ ಮಟ್ಟಕ್ಕೆ ನೀವು ಏರಿಸಿದ್ರೆ ಅದನ್ನು ಕಡಿಮೆ ಮಾಡಬೇಕು ಅಂತ. ಈ ಸಸ್ಟೈನ್ಡ್ ಪಬ್ಲಿಕ್ ಪ್ರೆಷರಿಗೆ ಹೋರಾಟಕ್ಕೆ ಸಿಕ್ಕಿರುವಂಥ ಕಾಮನ್ ಮ್ಯಾನಿಗೆ ಸಿಕ್ಕಿರುವಂಥ ಒಂದು ಜಯ ಇದು. ಬಟ್ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ನಮ್ಗೀಗಾಗಲೇ ಅರ್ಥ ಆಗಿದೆ, ಬೆಂಗಳೂರು ಮೆಟ್ರೋ ಇಂಡಿಯಾದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಆಗಿರೋದು ಯಾಕೆ ಅಂತಂದರೆ ಸ್ಟೇಟ್ ಗವರ್ಮೆಂಟು ಮೆಟ್ರೋಗೇನು ಬಜೆಟರಿ ಸಪೋರ್ಟ್ ಕೊಡ್ತಾ ಇತ್ತು, ಅದನ್ನು ನಿಲ್ಲಿಸಿರೋದ್ರಿಂದ. ಇಷ್ಟು ವರ್ಷ ನಡ್ಕೊಂಡು ಬಂದಿತ್ತು. ಈ ಗೌರ್ಮೆಂಟ್ ಬಂದಮೇಲೆ ಅದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಆಫ್ ದೇರ್ ವೀಕ್ ಫೈನಾನ್ಸಸ್. ಅವರು ಇದು ಸ್ಕೀಮ್ಗಳನ್ನೆಲ್ಲ ಮಾಡಿ ರಾಜ್ಯ ಸರ್ಕಾರ ಖಾಲಿ ಟ್ರಂಕ್ ಆಗಿ ಹೋಗಿದೆ. ಅವ್ರ ಹತ್ರ ದುಡ್ಡಿಲ್ದಲೇ ಇರೋದ್ರಿಂದಾಗಿ ದೇ ಹ್ಯಾವ್ ಪಾಸ್ಡ್ ಆನ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಟು ಕಮ್ಯೂಟರ್ಸ್. ಅದರಿಂದಾಗಿ ಫೇರ್ ಹೈಕ್ ಜಾಸ್ತಿ ಆಗಿದೆ. ವರ್ಷ ಜಾಸ್ತಿ ಮಾಡಬೇಕು ಅಂತ ಪ್ರಸ್ತಾಪ ಮಾಡಿದ್ದಾರೆ ಇವರು. ಇದನ್ನು ನಾವು ಫೈನಲಿ ಅಡ್ರೆಸ್ ಮಾಡಬೇಕು ಅಂತಂದರೆ ಸ್ಟೇಟ್ ಗವರ್ಮೆಂಟು ತಿರ್ಗಾ ಒಂದು ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ಡಿಮ್ಯಾಂಡ್ ಮಾಡಬೇಕು. ದಟ್ ಈಸ್ ದ ಲಾ. ಎರಡನೇದು, ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಹಿಂದೆ ನಾವು ಯಾವ ರೀತಿ ಶ್ಯಾಡೋ ಕ್ಯಾಶ್ ಸಪೋರ್ಟನ್ನ ಬಜೆಟಲ್ಲಿ ಮೆಟ್ರೋ ಕೊಡ್ತಾ ಇದ್ವಿ, ಅದೇ ರೀತಿ ನಾವು ಕೊಡ್ತೀವಿ ಅನ್ನುವಂಥ ಕಮಿಟ್ಮೆಂಟ್ ಮಾಡಬೇಕು. ಇಷ್ಟು ಟ್ರಾಫಿಕ್ನಲ್ಲಿ ಒದ್ದಾಡಿ ಸಾಯ್ತಾ ಇರುವಂಥ ಬೆಂಗಳೂರಿನಲ್ಲಿ ಮೆಟ್ರೋ ಶುಡ್ ಬಿ ದ ಮೋಸ್ಟ್ ಅಫೋರ್ಡಬಲ್, ಮೋಸ್ಟ್ ಆಕ್ಸೆಸಿಬಲ್ ಆಪ್ಷನ್. ರಾಜ್ಯ ಸರ್ಕಾರ ಇದನ್ನು ಈಗಲಾದರೂ ಮಾಡಲಿ. ಸುಳ್ಳು ಹೇಳಿ ಸಿಗಾಕೊಂಡಿದ್ದಾಗಿದೆ. ಲೆಟ್ ದೆಮ್ ಅಟ್ಲೀಸ್ಟ್ ಹ್ಯಾವ್ ಕನ್ಸರ್ನ್ ಫಾರ್ ದ ಕಾಮನ್ ಪೀಪಲ್ ಆ್ಯಂಡ್ ಈ ರಿವ್ಯೂನ ಮಾಡಲಿ ಅಂತ ಹೇಳಿ ನಾನು ರಾಜ್ಯ ಸರ್ಕಾರದ ಹತ್ರ ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಬೆಂಗಳೂರಿನ ಜನ ಈ ಹೋರಾಟ ಮಾಡಿದ್ದಕ್ಕೆ, ಈ ಯಶಸ್ಸಿಗೆ ಬೆಂಗಳೂರಿನ ಜನಕ್ಕೆ ತಾತ್ಕಾಲಿಕ ಯಶಸ್ಸಾದರೂ ಕೂಡ ಕಂಗ್ರ್ಯಾಚುಲೇಷನ್ಸ್.